ಹತ್ತಿಯು ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದ್ದು, ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಇದನ್ನು ಬೆಳೆಯಲಾಗುತ್ತಿದೆ. ಹತ್ತಿ ಬೇಸಾಯದಲ್ಲಿ ಪ್ರಮುಖ ತೊಡಕುಗಳೆಂದರೆ ಅದನ್ನು ಬಾಧಿಸುವ ಪ್ರಮುಖ ಕೀಟ ಹಾಗೂ ರೋಗಗಳು. ಹತ್ತಿಯನ್ನು ಬಾಧಿಸುವ ರೋಗಗಳಲ್ಲಿ ಆಲ್ಟರ್ನೇರಿಯಾ ಎಲೆಚುಕ್ಕೆ ರೋಗವು ಪ್ರಮುಖವಾಗಿದ್ದು, ಇದಕ್ಕೆ ಬೀಟಿ ಹತ್ತಿ ಹೆಚ್ಚಾಗಿ ತುತ್ತಾಗುತ್ತದೆ. ಇದರ ನಿರ್ವಹಣೆಯಲ್ಲಿ ಸೂಕ್ತ ಶಿಲೀಂಧ್ರನಾಶಕಗಳ ಸಿಂಪರಣೆ ಅತಿ ಅವಶ್ಯ. ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಮುಂಗಾರು ತಡವಾಗಿ ಆರಂಭವಾಗಿದ್ದು, ಹಾಗೆ ಇದ್ದರೂ ಸಹ ಉತ್ತಮವಾಗಿ ಮಳೆಯಾಗಿದೆ. ಹತ್ತಿಯ ಬೀಟಿ ಹತ್ತಿಯು ಈಗ ಬಹುತೇಕ ಹೂ ಬಿಡುವ ಹಂತದಲ್ಲಿದ್ದು ಕೆಲವಷ್ಟು ರೋಗಗಳ ಬಾಧೆಗೆ ತುತ್ತಾಗಿದೆ. ಬಹಳಷ್ಟು ಕಡೆಗಳಲ್ಲಿ ಈ ಆಲ್ಟರ್ನೇರಿಯಾ ಎಲೆಚುಕ್ಕೆ ರೋಗ ಅನ್ನುವ ಒಂದು ರೋಗವು ಈ ಬಾರಿ ಪ್ರಾರಂಭವಾಗಿದ್ದು, ಅದು ಪ್ರಾರಂಭದ ಹಂತದಲ್ಲಿ ಉಂಗುರಾಕೃತಿಯ ಚುಕ್ಕೆಗಳು ಎಲೆಯ ಮೇಲೆ ಕಾಣಿಸಿಕೊಂಡು ನಿಧಾನವಾಗಿ ಎಲೆಯ ಭಾಗವನ್ನು ಆವರಿಸಿಕೊಂಡು ಇದು ಹೆಚ್ಚಾಗುತ್ತಾ ಹೋಗುತ್ತದೆ. ತಾವು ಯಾವುದೇ ಒಂದು ಶಿಲೀಂಧ್ರನಾಶಕವನ್ನು ಸಿಂಪಡಿಸದಿದ್ದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿಯಾಗಿ ಕಾಯಿಗಳಿಗೂ ಹರಡಲಾರಂಭಿಸುತ್ತದೆ. ಕ್ರಮೇಣವಾಗಿ ಎಲೆಗಳು ಪೂರ್ತಿ ಆವರಿಸಿಕೊಂಡು ಎಲೆಗಳು ಉದುರಲಾರಂಭಿಸುತ್ತವೆ. ಆದ್ದರಿಂದ ಇಳುವರಿ ಕಡಿಮೆಯಾಗಿ ಹತ್ತಿಯ ಗುಣಮಟ್ಟವು ಕಡಿಮೆ ಆಗುತ್ತದೆ. ಈ ರೋಗದ ನಿಯಂತ್ರಣಕ್ಕಾಗಿ ತಾವು ಮ್ಯಾಂಕೋಜಬ್ ಎನ್ನುವ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಸಿಂಪಡಿಸಿದಲ್ಲಿ ಈ ರೋಗದ ಹತೋಟಿಯನ್ನು ಮಾಡಬಹುದು. ದೇಶಿ ಹತ್ತಿ ತಳಿಗಳಲ್ಲಿ ಇತ್ತೀಚೆಗೆ ಮಜ್ಜಿಗೆ ರೋಗ ಹೆಚ್ಚಾಗಿ ಕಂಡುಬರುತ್ತಿದ್ದು, ಇದು ಒಂದು ಬಗೆಯ ಶಿಲೀಂಧ್ರದಿಂದ ಉಂಟಾಗುತ್ತದೆ. ಹೆಚ್ಚು ಮುಂಜಾಗ್ರತೆ ವಹಿಸಿ ನಿರ್ವಹಣೆ ಮಾಡಿದಲ್ಲಿ ಈ ರೋಗದ ನಿರ್ವಹಣೆ ಸಾಧ್ಯ. ಕೆಲವೊಮ್ಮೆ ಈ ಮಜ್ಜಿಗೆ ರೋಗ ಎನ್ನುವ ಒಂದು ಶಿಲೀಂಧ್ರ ರೋಗವು ಸಹ ಬರುತ್ತದೆ. ಈ ರೋಗದ ಲಕ್ಷಣಗಳೇನೆಂದರೆ ಹತ್ತಿಯ ಕೆಳಭಾಗದಲ್ಲಿ ಮತ್ತು ಕೆಲವೊಮ್ಮೆ ಮೇಲ್ಭಾಗದಲ್ಲಿಯೂ ಸಹ ಮಜ್ಜಿಗೆ ಚೆಲ್ಲಿದ ಹಾಗೆ ಶಿಲೀಂಧ್ರದ ಕಣಗಳು ಕಾಣಿಸಿಕೊಂಡು ಹತ್ತಿಯ ಎಲೆಭಾಗವನ್ನು ಪೂರ್ತಿಯಾಗಿ ಆವರಿಸಿಕೊಳ್ಳಲಾರಂಭಿಸುತ್ತದೆ. ಈ ಒಂದು ರೋಗವು ದೇಶಿ ಹತ್ತಿ ತಳಿಗಳಾದ ಜಯದರ್ ಮತ್ತು ಕೆಲವೊಂದು ದೇಶಿ ಹತ್ತಿಗಳಲ್ಲಿ ಈ ರೋಗದ ತೀವ್ರತೆಯು ಜಾಸ್ತಿಯಾಗಿದ್ದು, ಬೀಟಿ ಹತ್ತಿಯಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತದೆ. ಈ ರೋಗದ ನಿಯಂತ್ರಣಕ್ಕಾಗಿ ರೈತರು ಕಾರ್ಬೆಂಡಜಿಮ್ ಎನ್ನುವ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಂತೆ ಸಿಂಪಡಿಸಿದಲ್ಲಿ ರೋಗದ ಹತೋಟಿಯನ್ನು ಪಡೆಯಬಹುದು. ಕೆಲವೊಂದು ನೀರಾವರಿ ಹತ್ತಿಯ ಪ್ರದೇಶದಲ್ಲಿ ಎಲೆಚುಕ್ಕೆ ಮತ್ತು ಮಜ್ಜಿಗೆ ರೋಗ ಎರಡೂ ಸಹ ಸ್ವಲ್ಪ ರೋಗದ ತೀವ್ರತೆ ಜಾಸ್ತಿಯಾಗಿ ಮತ್ತು ಒಟ್ಟಾಗಿ ಕಾಣಿಸಿಕೊಂಡಲ್ಲಿ ತಾವು ಮ್ಯಾಂಕೋಜಬ್ ಮತ್ತು ಕಾರ್ಬೆಂಡಜಿಮ್ ಎನ್ನುವ ಎರಡೂ ಇರುವ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ಇದನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಸಿಂಪಡಿಸಿದಲ್ಲಿ ಎಲೆಚುಕ್ಕೆ ರೋಗ ಮತ್ತು ಮಜ್ಜಿಗೆ ರೋಗವನ್ನು ಒಟ್ಟಿಗೆ ಹತೋಟಿ ಮಾಡಬಹುದು. ದುಂಡಾಣು ಎಲೆಮಚ್ಚೆ ಅಥವಾ ಕರಿಹಿಪ್ಪೆ ರೋಗವು ಹತ್ತಿಯನ್ನು ಬಾಧಿಸುವ ಇನ್ನೊಂದು ಅತಿ ಮುಖ್ಯ ರೋಗವಾಗಿದ್ದು, ಇದು ಎಲೆಯಿಂದ ಮೊದಲ್ಗೊಂಡು ಕಾಂಡದ ಮೂಲಕ ಕಾಯಿಗೂ ಹರಡಿ ಕ್ರಮೇಣ ಕಾಯಿಗಳು ಕೊಳೆತು ಇಳುವರಿ ಗಣನೀಯವಾಗಿ ಕುಂದುವ ಸಂಭವವೇ ಹೆಚ್ಚು. ಆದ್ದರಿಂದ ಈ ಕರಿಹಿಪ್ಪೆ ರೋಗವನ್ನು ಸೂಕ್ತ ಮುಂಜಾಗ್ರತೆ ವಹಿಸಿ ನಿರ್ವಹಣೆ ಮಾಡಬೇಕು. ಕೆಲವೊಂದು ಪ್ರದೇಶಗಳಲ್ಲಿ ದುಂಡಾಣು ಎಲೆಮಚ್ಚೆ ರೋಗ ಅಥವಾ ಇದಕ್ಕೆ ನಾವು ಕರಿಹಿಪ್ಪೆ ರೋಗ ಅಂತಲೂ ಕರೆಯುತ್ತೇವೆ. ಈ ರೋಗದ ಲಕ್ಷಣಗಳೆಂದರೆ ಪ್ರಾರಂಭದ ಹಂತದಲ್ಲಿ ಕೋನಾಕಾರದ ಎಲೆಚುಕ್ಕೆಗಳು ಕಾಣಿಸಿಕೊಂಡು ಕ್ರಮೇಣ ಎಲೆಯನ್ನು ಪೂರ ಆವರಿಸಿಕೊಂಡು ಯಾವುದೇ ಇದು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳದಿದ್ದಲ್ಲಿ ಇದು ಕ್ರಮೇಣವಾಗಿ ಕಾಯಿಗೆ ಹೋಗುತ್ತದೆ. ಕಾಯಿಯ ಮೇಲೆ ಚುಕ್ಕೆಗಳು ಪ್ರಾರಂಭವಾಗಿ ಕಾಯಿಗಳು ಕೊಳೆಯಲಾರಂಭಿಸುತ್ತವೆ. ಇದನ್ನು ನಾವು ಬೋಲ್ರಾಟ್ ಕಾಂಪ್ಲೆಕ್ಸ್ ಅಂತ ಕರೀತೀವಿ. ಇದು ಈ ಹಂತಕ್ಕೆ ಹೋದಾಗ ಇಳುವರಿ ಬಹುತೇಕವಾಗಿ ಕಡಿಮೆ ಆಗುತ್ತದೆ. ಈ ರೋಗದ ನಿವಾರಣೆಗಾಗಿ ಆ್ಯಂಟಿಬಯೋಟಿಕ್ಸ್ ಅಂದರೆ ತಾವು ಈ ದುಂಡಾಣು ನಾಶಕ ಅಂದರೆ ಸೆಪ್ಟೋಸೈಕ್ಲಿನ್ ಅನ್ನೋದು ಒಂದು ಆ್ಯಂಟಿಬಯೋಟಿಕ್ ಸಿಗುತ್ತದೆ. ಇದನ್ನು ತಾವು ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಂನಂತೆ, ಇದರ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಂತೆ ಇವೆರಡನ್ನು ಮಿಶ್ರಣ ಮಾಡಿ ಸಿಂಪಡಿಸತಕ್ಕದ್ದು. ಸಿಂಪಡಣೆ ಸಮಯದಲ್ಲಿ ಮಳೆ ಅಥವಾ ಮಳೆಯ ವಾತಾವರಣ ಇದ್ದರೆ ಅಥವಾ ಮೋಡ ಕವಿದ ವಾತಾವರಣ ಇದ್ದರೆ ತಾವು ಸ್ಟಿಕ್ಕರ್ ಅಥವಾ ಅಂಟನ್ನು ಮರೆಯದೆ ಬಳಸತಕ್ಕದ್ದು. ಬೀಟಿ ಹತ್ತಿಯಲ್ಲಿ 60 ರಿಂದ 70 ದಿನಗಳಿರುವಾಗ ತುಕ್ಕು ರೋಗದ ಬಾಧೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ತಜ್ಞರ ಸಲಹೆಯೊಂದಿಗೆ ಸೂಕ್ತ ಶಿಲೀಂಧ್ರನಾಶಕ ಬಳಸಿ ನಿರ್ವಹಣೆ ಮಾಡುವುದು ಅತಿ ಅವಶ್ಯ. ಈಗ ಬೀಟಿ ಹತ್ತಿನಲ್ಲಿ 60 ರಿಂದ 80 ದಿನಗಳ ನಂತರ ತುಕ್ಕು ರೋಗವು ಸಹ ಕಾಣಿಸುತ್ತದೆ. ಈ ತುಕ್ಕು ರೋಗದ ನಿಯಂತ್ರಣಕ್ಕಾಗಿ ತುಕ್ಕು ರೋಗದ ಲಕ್ಷಣಗಳೇನೆಂದರೆ ಇದು ಎಲೆಯ ಮೇಲೆ ತುಕ್ಕು ಹಿಡಿದ ಹಾಗೆ ಮಚ್ಚೆಗಳು ಕಾಣಲಾರಂಭಿಸುತ್ತವೆ. ಈ ತುಕ್ಕು ರೋಗದ ತೀವ್ರತೆ ಜಾಸ್ತಿಯಾಗಿದ್ದರೂ ಸಹ ಇದು ಇಳುವರಿಗೆ ಬಾಧಕವಾಗುತ್ತದೆ. ಇದು ಕ್ರಮೇಣವಾಗಿ ಎಲೆಗಳು ಉದುರುತ್ತವೆ. ಇದರ ನಿಯಂತ್ರಣಕ್ಕಾಗಿ ಹೆಕ್ಸಾಕೋನಜೋಲ್ ಎನ್ನುವ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಂತೆ ಸಿಂಪಡಿಸದಲ್ಲಿ ಈ ರೋಗದ ಹತೋಟಿಯನ್ನು ಮಾಡಬಹುದು.
ವಾತಾವರಣದಲ್ಲಿ ಏರುಪೇರು ಹಾಗೂ ಮಣ್ಣಿನಲ್ಲಿನ ಪೋಷಕಾಂಶಗಳ ಕೊರತೆಯಿಂದಾಗಿ ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪಾಗುವಿಕೆ ಇತ್ತೀಚೆಗೆ ಹೆಚ್ಚು ಕಂಡುಬರುತ್ತಿದೆ. ತಜ್ಞರ ಸಲಹೆಯ ಮೇರೆಗೆ ಸೂಕ್ತ ಲಘು ಪೋಷಕಾಂಶಗಳ ದ್ರಾವಣವನ್ನು ಸಿಂಪರಣೆ ಮಾಡಿ ಈ ಸಮಸ್ಯೆಯನ್ನು ನಿವಾರಿಸಬಹುದಾಗಿದೆ. ಇದರ ಹೊರತಾಗಿ ಈ ಬಹುತೇಕ ಭಾಗಗಳಲ್ಲಿ ಈ ಹತ್ತಿಯ ಎಲೆ ಕೆಂಪು ಸಹ ಆಗುತ್ತಿದೆ. ಈ ಎಲೆ ಕೆಂಪು ಅನ್ನುವುದು ಸ್ವಲ್ಪ ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ಆಗುತ್ತದೆ ಮತ್ತು ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಇರ್ಬೋದು ಅಥವಾ ಈ ವಾತಾವರಣದಲ್ಲಿ ಏರುಪೇರಾದಾಗ ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆ ಕಾಣಿಸುತ್ತದೆ. ಈ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಲು 80ರಿಂದ 90 ದಿನಗಳು 70-80-90 ದಿನಗಳ ಹಂತದಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಅನ್ನುವ ಒಂದು ಪೋಷಕಾಂಶವನ್ನು ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ನಂತೆ, ಅಂದರೆ ಒಂದು ಪಂಪಿಗೆ 150 ಗ್ರಾಮ್ನಂತೆ, ಇದರ ಜೊತೆಗೆ ಯೂರಿಯಾ 100ರಿಂದ 150 ಗ್ರಾಮ್ ಪಂಪಿಗೆ ಇವೆರಡನ್ನು ಮಿಶ್ರಣ ಮಾಡಿ ಸಿಂಪಡಿಸಿದಲ್ಲಿ ಈ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಈ ರೀತಿ ಹತ್ತಿಯನ್ನು ಬಾಧಿಸುವ ಪ್ರಮುಖ ರೋಗಗಳನ್ನು ತಜ್ಞರ ಸಲಹೆಯಂತೆ ಸೂಕ್ತ ತಾಂತ್ರಿಕತೆ ಅಳವಡಿಸಿ ಅವುಗಳನ್ನು ನಿರ್ವಹಣೆ ಮಾಡುವ ಮೂಲಕ ಹತ್ತಿ ಬೆಳೆಯಲ್ಲಿ ಗುಣಮಟ್ಟದ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ. ರೈತರ ನಿತ್ಯ ಜೀವನದ ಒಡನಾಡಿಗಳಾಗಿರುವ ಹಸುಕರುಗಳು, ಇತರ ಜಾನುವಾರುಗಳು ಶ್ರಮವಹಿಸಿ ಕೃಷಿ ಕೈಂಕರ್ಯಗಳನ್ನು ಮಾಡುವುದಲ್ಲದೆ ಉತ್ಕೃಷ್ಟ ಮಟ್ಟದ ಹಾಲು ನೀಡುತ್ತವೆ. ರೈತರು ಕೂಡ ಹಸುಗಳ ಆರೋಗ್ಯ ಕಾಪಾಡಿಕೊಂಡು ಅವುಗಳಿಗೆ ಉತ್ತಮ ಆಹಾರ, ಸೂರು ನೀಡಿ ವೈಜ್ಞಾನಿಕ ರೀತಿಯಲ್ಲಿ ಸರಿಯಾದ ಹಾಲು ಕರೆಯುವ ಪದ್ಧತಿ ಅಳವಡಿಸಿಕೊಳ್ಳುವುದು ಅವಶ್ಯ. ರೈತರಿಗೆ ಬಹಳ ಮುಖ್ಯವಾಗಿ ಅಂತಂದರೆ ಈ ಹೈನುಗಾರಿಕೆಯಲ್ಲಿ ಭಾಳಷ್ಟು ಜನ ರೈತರು ಈಗ ತೊಡ್ಕೊಂಡಿದ್ದಾರೆ. ದಿನಕ್ಕೆ 2 ಬೆಳೆ, ಆಮೇಲೆ ಉಪಯೋಗಿಸೋಂಥದ್ದು ನಮಗೆ ಬೇಡದೇ ಇರೋಂಥ ವಸ್ತುಗಳು, ಹೀಗೆಲ್ಲ ಅಡ್ವಾಂಟೇಜ್ಗಳನ್ನು ಹೇಳ್ಕೊಂಡು ಹೈನುಗಾರಿಕೆಯಲ್ಲಿ ತೊಡ್ಕೋತಾರೆ. ಆದರೆ ಯಾವುದೇ ಒಂದು ಬೆಳೆಯನ್ನು ಪಡೆಯುವಂಥ ಕ್ರಮ ಇದೆಯಲ್ಲ, ಅದು ಸಹಿತ ವೈಜ್ಞಾನಿಕವಾಗಿ ಇರಬೇಕಾಗುತ್ತೆ. ಈಗ ಹಾಲು ಕರೆಯೋದು ಎಷ್ಟೋ ಮನೆಗಳಲ್ಲಿ ನೋಡಿರ್ಬೋದು, ಕುಟುಂಬದಲ್ಲಿ ರೈತರು ಅನುಭವಿಸ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಹೋಗಿ ಹಾಲು ಕರೆದಾಗ ಹೆಚ್ಚು ಹಾಲು ಕೊಡ್ತಾ ಇರ್ತದೆ. ಅದೇ ರೀತಿಯಾಗಿ ಅದೇ ಮನೆಯಲ್ಲಿ ಅದೇ ಹಸುವಿನಲ್ಲಿ ಅದೇ ರೀತಿಯ ಆಹಾರವನ್ನು ಕೊಟ್ಕೊಂಡು ಅದೇ ಬೇರೆ ವ್ಯಕ್ತಿ ಹೋದಂತಂದರೆ, ಅಂದರೆ ತಂದೆ ಮಗ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಈಗ ಹಾಲು ಕರೀಲಿಕ್ಕೆ ಹೋದಾಗ ಅದೇ ಹಸು ಹಾಲನ್ನು ಒಬ್ಬರ ಕೈಯಲ್ಲಿ ಜಾಸ್ತಿ ಕೊಡ್ತದೆ, ಒಬ್ಬರ ಕೈಯಲ್ಲಿ ಕಡಿಮೆಯನ್ನು ಕೊಡ್ತದೆ. ಇದೇ ರೀತಿ ಈ ಹಾಲು ಕರೆಯುವಂಥ ಕ್ರಮ, ಹಾಗಾಗಿ ರೈತರಿಗೆ ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ಅರಿವು ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಹಾಲು ಕರೆಯಲು ಬೇರೆ ಬೇರೆ ಪದ್ಧತಿಗಳಿವೆ. ಹಸುವಿಗೆ ನೋವಾಗದಂತೆ 3 ಬೆರಳುಗಳಿಂದ ಕೆಚ್ಚಲು ಎಳೆದು ಹಾಲು ಕರೆಯುವ ಪದ್ಧತಿ ಸೂಕ್ತ. ಇಲ್ಲವೇ ಸಂಪೂರ್ಣ ಕೈ ಬಳಸಿ ಹಾಲು ಕರೆಯುವುದು ಉತ್ತಮ. ಸಾಮಾನ್ಯವಾಗಿ ರೈತರು 3 ಪದ್ಧತಿಯಲ್ಲಿ ಹಾಲನ್ನು ಕರೀತಾರೆ. ಕೈಯಲ್ಲಿ ಉಪಯೋಗಿಸಿ ಕರಿಬೇಕಾದ್ರೆ 1, 2 ಅಥವಾ 3 ಬೆರಳನ್ನು ಹಿಡಿದ್ಬಿಟ್ಟು ಹಿಂಡೋ ಅಂಥದ್ದು, ಮೊಲೆ ಬುಡದಿಂದ ಹಿಡಿದು ನೀವಿ ಕೆಳತನಕ ಅದನ್ನು ತೊಗೊಂಬಂದು ಹಾಲಿನಲ್ಲಿ ಕರೀತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಸ್ಟ್ರಿಪ್ಪಿಂಗ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಪದ್ಧತಿ ಅಂತಂದರೆ ಅವರು ಹೆಬ್ಬೆರಳನ್ನು ಮಡಚಿಬಿಟ್ಟು ಆ ಮೊಲೆಯನ್ನು ಹಿಡಿದು ಇಡೀ ಕೈನಿಂದ ಉಪಯೋಗಿಸ್ಬಿಟ್ಟು ಕರಿತಾ ಇರ್ತಾರೆ. ಇನ್ನೊಂದು ಪದ್ಧತಿಗಳು ಸಂಪೂರ್ಣ ಹಸ್ತ ಪದ್ಧತಿ ಅಥವಾ ಇಂಗ್ಲೀಷ್ನಲ್ಲಿ ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂತ ಕರೀತಾರೆ. ಈ ಪದ್ಧತಿಯಲ್ಲಿ ಹಾಲು ಕರೀತಾರೆ. ಈಗ ನಾವು ಹಾಲು ಕರೆಯೋ ಈ 3 ಪದ್ಧತಿ ಇದ್ದರೂ ಸಹಿತ ನಾವು ಇದರಲ್ಲಿ ಯಾವ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಒಂದು, ನಮ್ಮ ಇದರಲ್ಲಿ ಗಮನ ಹರಿಸೋದು ಅಂತಂದರೆ, ಚುರುಕಾಗಿ ಹಾಲು ಕರೆಯೋರ ಕೈಯಲ್ಲಿ ಜಾಸ್ತಿ ಹಾಲು ಬರ್ತದೆ, ಅಂದರೆ ಈ ಚುರುಕಾಗಿ ಹಾಲು ಕರಿಬೇಕು. ಎರಡನೇದಾಗಿ ಇನ್ನೊಂದು, ಆ ಕರೆಯುವಂಥ ಪದ್ಧತಿ ಯಾವುದನ್ನು ಆಯ್ಕೆ ಮಾಡ್ಕೋತಾರೋ ಅದು ಆ ಹಸುವಿಗೆ ನೋವನ್ನು ಉಂಟು ಮಾಡಬಾರ್ದು, ಆಹ್ಲಾದತೆಯನ್ನು ಉಂಟು ಮಾಡಬೇಕು. ಹಸು ಅತ್ಯಂತ ನೆಮ್ಮದಿಯಿಂದ ಹಾಲನ್ನು ಕೊಡ್ತಾ ಇರಬೇಕು, ಅದಕ್ಕೆ ನೋವು ಆಗಬಾರ್ದು. ಹಾಗಾಗಿ ಈ ಪದ್ಧತಿಯಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ, ನಾನು ಈಗಾಗಲೇ ಮೊದಲು ಹೇಳಿದಂಥ ಸ್ಟ್ರಿಪ್ಪಿಂಗ್ ಅಥವಾ 2 ಅಥವಾ 3 ಬೆರಳಿನಲ್ಲಿ ಎಳೆದು ತೆಗೆಯುವಂಥ ಪದ್ಧತಿ ಒಳಗೆ ಕರೆದ್ರೆ ನಾವು ಸುಮಾರು ಒಂದು 5ರಿಂದ 8 ನಿಮಿಷದವರೆಗೆ ಕರೆದ್ರೂ ಸಹಿತ 1.5ರಿಂದ 2 ಲೀಟ್ರ್ ಹಾಲು ಕರಿಬೋದು. ಹಾಗಾಗಿ ಈ ಪದ್ಧತಿ ಏನಿದೆ, 1.5ರಿಂದ 2 ಲೀಟ್ರ್ ಹಾಲು ಕೊಡ್ತಾರಂಥ ಹಸುಗಳು, ಅಂದರೆ ಬಹುತೇಕವಾಗಿ ನಮ್ಮ ನಾಟಿ ಹಸುಗಳು ಅಥವಾ ಈ ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿ ಬಂದಿರೋಂಥದ್ದು, ಅಂದರೆ ಸುಮಾರು ಒಂದು 5 ತಿಂಗಳು 6 ತಿಂಗಳು ಗಬ್ಬಾರಂಥ ಹಸುಗಳು ಹಾಲು ಕಡಿಮೆ ಕೊಡ್ತಾ ಇರ್ತದೆ. ಅಂಥ ಹಸುಗಳಿಗೆ ಇವು ಯೋಗ್ಯ. ಈ ಬೆರಳು ಮಡಚಿ ಕರೆಯುವಂಥ ಪದ್ಧತಿ ಒಳಗೆ ಏನಾಗುತ್ತೆ, ಹೆಬ್ಬೆರಳು ಮಡಚಿ ಕರಿತಾ ಇದ್ದಾಗ ಕ್ರಮೇಣವಾಗಿ ಹಾಲು ಕರೆಯುವಂಥ ಕೈಯ ಹೆಬ್ಬೆರಳುಗಳು
ಗಂಟಾಗುತ್ತೆ. ಅಲ್ಲಿ ಗಂಟಾದಾಗ ಏನಾಗುತ್ತೆ, ಆ ಆಕಳನ್ನು ಕರಿಬೇಕಾದ್ರೆ ಕೈ ಒಳಗೆ ಇರೋಂಥ ಗಂಟು ಆ ಮೊಲೆಯನ್ನು ಒತ್ತುತ್ತೆ. ಯಾವತ್ತೋ ಒಂದು ದಿವಸ, ಅಂದರೆ ಎಲ್ಲ ದಿವಸನೂ ಆಗದೇ ಇರ್ಬೋದು, ಯಾವಾಗಲೂ ಒಂದು ದಿವಸ ಆ ಮೊಲೆಗೆ ಪೆಟ್ಟಾಗುತ್ತೆ, ಒಳಗಡೆ ಮಾಂಸಖಂಡಗಳಿಗೆ ತೊಂದರೆ ಆಗ್ತದೆ, ಹಾಗೆ ರಕ್ತನಾಳಗಳು ಒಡ್ಕೊಂಡ್ಬಿಡ್ತದೆ. ಹಾಲು ಕರಿಲಿಕ್ಕೆ ಹೋಗಿ ನೋಡಿದಾಗ ಆ ಕೆಂಪು ಹಾಲು ಬಂದುಬಿಡ್ತದೆ. ಅವಾಗ ಆ ಕೆಂಪು ಹಾಲು ಬಂದಾಗ ಏನು ಮಾಡ್ತಾರೆ ಅಂತಂದರೆ, ಬಹುತೇಕವಾಗಿ ನಮ್ಮಲ್ಲಿ ರೈತರು ನೋಡ್ಕೊಳ್ಳೋವಂಥದ್ದು, ನಾನು ಅದನ್ನು ಮೊಲೆಗೆ ಪೆಟ್ಟು ಮಾಡಿದ್ದೀನಿ, ಕೆಂಪು ಹಾಲು ಬರ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಬರೋದಿಲ್ಲ. ಮೂಢನಂಬಿಕೆ ಕಡೆ ನಮ್ಮ ಗಮನ ಎಳ್ಕೊಂಡ್ಬಿಡ್ತದೆ. ಅಂದರೆ ಚೌಡಿ ಕಾಟನೋ ಅಥವಾ ಇನ್ನೊಂದೇನೋ ಒಂದು ಕಥೆಯನ್ನು ಕಟ್ಬಿಟ್ಟು ಅದಕ್ಕಾಗಿ ಅವರು ಹೋಗ್ತಾರೆ ವಿನಃ ಮಾನಸಿಕ ಒಂದು ನೆಮ್ಮದಿಯನ್ನು ಪಡೀಲಿಕ್ಕಾಗಿ ಈಗ ಮೂಲತಃ ಏನಾಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಹಾಗಾಗಿ ಈ ಪದ್ಧತಿಯಲ್ಲಿ ಬೆರಳು ಮುಚ್ಚಿ ಕರೆಯುವಂಥ ಪದ್ಧತಿಯೊಳಗೆ ಸುಮಾರು ಒಂದು 5ರಿಂದ 8 ನಿಮಿಷದೊಳಗೆ 7-8 ಲೀಟ್ರ್ ಹಾಲು ಕರಿಬಹುದಾದರೂ ಸಹಿತ ಇದು ಮೊಲೆಗೆ ಹಾನಿಯನ್ನು ಮಾಡ್ತದೆ. ಆದ್ದರಿಂದ ಈ ಪದ್ಧತಿಯನ್ನು ಅನುಸರಿಸಬಾರ್ದು. ಇನ್ನು ಹಾಗಿದ್ರೆ ಯಾವ ಪದ್ಧತಿಯನ್ನು ಕರಿಬೇಕು ಅಂತ ಹೇಳ್ಬಿಟ್ಟು ಸಂಪೂರ್ಣ ಕೈ ಪದ್ಧತಿಯನ್ನು ಉಪಯೋಗಿಸ್ಬೇಕು. ಅಂದರೆ ನಮ್ಮ ಹೆಬ್ಬೆರಳೇನಿದೆಯಲ್ಲ ಅದು ಮೊಲೆಯ ಬುಡವನ್ನು ಒತ್ತುತ್ತಾ ಇರಬೇಕು. ಈ ತೋರು ಬೆರಳು ಮೊಲೆಗೆ ಸುತ್ತುವರೆದಿರಬೇಕು. ಆಮೇಲೆ ಉಳಿದ ಬೆರಳುಗಳು ಪ್ರೆಸ್ ಮಾಡ್ತಾ ಇರಬೇಕು. ಹಾಗೆ ಎಳೆದಾಗ ಮಾತ್ರ ಆವಾಗ ಸಂಪೂರ್ಣ ಈ ಕೈಯನ್ನು ಉಪಯೋಗಿಸ್ಬಿಟ್ಟು ಹಾಲು ಕರೆದಾಗ ಸುಮಾರು 5ರಿಂದ 8 ನಿಮಿಷದೊಳಗೆ ಒಬ್ಬರು 7ರಿಂದ 8 ಲೀಟ್ರ್ ಹಾಲುವರೆಗೂ ಕರಿಬೋದು. ಹಾಗೆ ಇದು ಅಂದರೆ ಹಸುವಿಗೆ ಏನೇ ತೊಂದರೆಯೂ ಮಾಡೋದಿಲ್ಲ, ಚುರುಕಾಗಿಯೂ ಇರ್ತದೆ. ಅಂದರೆ ಚೊಕ್ಕವಾಗಿ ಹಾಲು ಕರಿಬೋದು ಹಾಗೂ ಸಂಪೂರ್ಣವಾಗಿ ಆದಷ್ಟು ಬೇಗ ಹಾಲನ್ನು ಕರಿಬೋದು. ಅದೇ ರೀತಿಯಾಗಿ ಜಾನುವಾರಿಗೂ ಮೊಲೆಗೂ ಸಹಿತ ಏನೇ ಹಾನಿಯನ್ನು ಸಹಿತ ಮಾಡೋದಿಲ್ಲ. ಆಗ ಈ ಪದ್ಧತಿಯನ್ನು ಅನುಸರಿಸುವಂಥದ್ದು ಬಹಳ ಒಳ್ಳೆಯದು. ಸುಲಭ ಬೆಲೆಯಲ್ಲಿ ಸಿಗುವ ದೇಶೀಯ ಇಲ್ಲವೇ ವಿದೇಶದ ಹಾಲು ಕರೆಯುವ ಯಂತ್ರ ಮಾರುಕಟ್ಟೆಯಲ್ಲಿ ಲಭ್ಯ. ಇದರಿಂದ ಶುದ್ಧ ಹಾಲನ್ನು ತ್ವರಿತಗತಿಯಲ್ಲಿ ಹಸುವಿಗೆ ಹಿತವಾಗುವ ರೀತಿಯಲ್ಲಿ ಕರೆಯಬಹುದಾಗಿದೆ. ಈಗ ಇತ್ತೀಚೆಗೆ ಅಂದರೆ ಎಲ್ಲರಿಗೂ ಹಾಲು ಕರೀಲಿಕ್ಕೆ ಬರೋದಿಲ್ಲ ಅಂತಲೂ ಹೇಳಿದೆ ನಾನು. ಹಾಗಾಗಿ ಏನಾಗ್ಬೋದು ಅಂತಂದರೆ, ಈಗ ಹಾಲು ಕರೆಯುವಂಥ ಯಂತ್ರಗಳು ಸಹಿತ ಇದೆ, ಯಂತ್ರಗಳು ದೊರಕ್ತಾ ಇದೆ. ಈ ಯಂತ್ರಗಳು ಸುಲಭ ಬೆಲೆಯಲ್ಲೂ ಇದೆ, ಅತ್ಯಂತ ಅಂದರೆ ನಾವು ಬೇರೆ ದೇಶದ ಅಥವಾ ಹೊರದೇಶದ ಆಮದು ಮಾಡಿಕೊಂಡಿರೋಂಥದ್ದು ಅತ್ಯಂತ ಕಾಸ್ಟ್ಲಿ ಬೆಲೆಯಲ್ಲೂ ಸಹಿತ ಇದೆ. ಹಾಗಾಗಿ ಈ ಯಂತ್ರಗಳನ್ನು ನಾವು ಉಪಯೋಗಿಸೋದ್ರಿಂದ ಒಂದು ಚುರುಕಾಗಿ ಹಾಲು ಕರಿಬೋದು, ಎರಡನೇದಾಗಿ ಆ ಕೆಚ್ಚಲಿಗೆ ಅಥವಾ ಮೊಲೆಗೆ ಹಾನಿಯನ್ನು ಮಾಡೋದಿಲ್ಲ. ಆಮೇಲೆ ಇನ್ನೊಂದು ಮೂರನೇದಾಗಿ ಭಾಳ ಮುಖ್ಯವಾಗಿ ಅಂದರೆ, ಇವತ್ತು ನಾವು ಈ ಹಾಲಿಗೆ ಇಷ್ಟು ಮಾತ್ರ ಬೆಲೆನಾ ಅಂತ ಕೇಳ್ತಾ ಇದ್ದೀವಿ, ಅಂಥ ಪ್ರಸಂಗ ಇದೆ. ಇಷ್ಟೇ ರೇಟಾ ಅಂತ ಹೇಳ್ಕೊಂಡು ಇನ್ನೂ ಹೆಚ್ಚಿನ ರೇಟ್ ಸಿಗೋದಿಲ್ವ ಅಂತೇಳಿ ನಾವು ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಾರಂಥ ಹಾಲನ್ನು ಬೇರೆ ದೇಶಕ್ಕೆ ನಾವು ರಫ್ತು ಮಾಡೋದು ಆದರೆ ಆವಾಗ ಖಂಡಿತವಾಗಿಯೂ ನಮಗೆ ಹಾಲಿಗೆ ಇನ್ನೂ ಹೆಚ್ಚಿನ ಬೆಲೆ ಬಂದೇ ಬರ್ತದೆ. ಹಾಗಾಗಿ ನಾವು ಶುದ್ಧ ಹಾಲಿನ ಕಡೆ ಒಂದು ಸ್ವಲ್ಪ ಹೆಚ್ಚಿನ ಗಮನ ವಹಿಸೋವಂಥದ್ದು ಅತ್ಯಂತ ಅವಶ್ಯವಿದೆ. ಈ ಶುದ್ಧ ಹಾಲಿನ ಉತ್ಪತ್ತಿಗೂ ಸಹಿತ ಈ ಕರಚಾಲಿತ ಯಂತ್ರ ಇರ್ಬೋದು ಅಥವಾ ಕರೆಂಟ್ ಉಪಯೋಗಿಸ್ಬಿಟ್ಟು ಕರೆಯುವಂಥ ಯಂತ್ರಗಳು ಇರ್ಬೋದು, ಈ ಹಾಲು ಕರೆಯುವ ಯಂತ್ರಗಳು ಸಹಕಾರಿಯಾಗಿರ್ತದೆ. ಹಾಲು ಕರೆಯುವಾಗ ಹಸುವಿನ ಸ್ವಚ್ಛತೆ, ಹಾಲು ಕರೆಯುವ ಪರಿಕರದ ಮತ್ತು ಸ್ಥಳದ ನೈರ್ಮಲ್ಯ, ಹಾಲು ಕರೆಯುವ ವ್ಯಕ್ತಿಯ ಸ್ವಚ್ಛತೆ ಮತ್ತು ಆ ಹಾಲನ್ನು ಸಾಗಿಸುವ ಕ್ರಮ ಕೂಡ ಶುಭ್ರವಾಗಿರುವುದನ್ನು ಗಮನದಲ್ಲಿಡಬೇಕು. ಈಗ ಶುದ್ಧ ಹಾಲಿನ ಉತ್ಪತ್ತಿಯಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಂತ ಅಂಶಗಳು ಅಂತಂದರೆ, ಒಂದು ಹಸುವಿನ ಸ್ವಚ್ಛತೆ, ಯಾವ ಹಸುವನ್ನು ನಾವು ಹಾಲು ಕರಿತಾ ಇದೀವೋ ಅದು ಶುಭ್ರವಾಗಿರಬೇಕು. ಎರಡನೇದಾಗಿ ಹಾಲು ಕರೆಯುವಂಥ ಸ್ಥಳ, ಕೊಟ್ಟಿಗೆ ಇರ್ಬೋದು ಅಥವಾ ಹಾಲು ಕರೀಲಿಕ್ಕೆ ನೀವು ಬೇರೆ ಮಿಲ್ಕಿಂಗ್ ಪಾರ್ಲರ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಅದರ ಸ್ವಚ್ಛತೆ ಇರೋವಂಥದ್ದು. ಮೂರನೇದಾಗಿ ಹಾಲು ಕರೆಯುವವರ ಸ್ವಚ್ಛತೆ, ಅವರು ಶುಭ್ರವಾಗಿರಬೇಕು, ಅವ್ರ ಕೈ ಸ್ವಚ್ಛವಾಗಿರಬೇಕಾಗುತ್ತೆ, ಅದರ ಸ್ವಚ್ಛತೆ. ಇನ್ನು ನಾಲ್ಕನೇದಾಗಿ ಅಂದರೆ ಹಾಲು ಕರೆಯುವಂಥ ಪಾತ್ರೆಯ ಸ್ವಚ್ಛತೆ, ಅದು ಸಹಿತ ಶುಭ್ರವಾಗಿರಬೇಕು, ಒಳ್ಳೆ ಪಾತ್ರೆಯನ್ನು ಉಪಯೋಗಿಸ್ಬೇಕಾಗುತ್ತೆ. ಆಮೇಲೆ ಇತ್ತೀಚೆಗಂತೂ KMFನವರು ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ, ಅದೇ ಪಾತ್ರೆಯಲ್ಲೇ ನಾವು ಕರೆದ್ಬಿಟ್ಟು ನಾವು ತೊಗೊಂಡು ಹಾಕಬೇಕಾಗುತ್ತೆ. ಹೀಗೆ ಇವು 4 ಬಹಳ ಮುಖ್ಯವಾಗಿ ಇರೋಂಥ ಅಂಶಗಳು. ಅದೇ ರೀತಿಯಾಗಿ ನಾವು ತೊಗೊಂಡೋಗೋವಂಥದ್ದು ಕ್ರಮ ಅಂದರೆ ಅದು ಡೈರಿ ಕೋಆಪರೇಟಿವ್ ಸೊಸೈಟಿಗೆ ಹೋಗೋ ತನಕನೂ ಸಹಿತ ರೈತರ ಜವಾಬ್ದಾರಿಲಿರ್ತದೆ ಆ ಸ್ವಚ್ಛ ಹಾಲಿನ ಉತ್ಪತ್ತಿ ಅಥವಾ ಅದನ್ನು ತೊಗೊಂಡೋಗೋವಂಥದ್ದು. ಹಾಲು ಸ್ವಚ್ಛತೆಯಿಂದ ಇದ್ದಾಗ ಮಾತ್ರ ಅಲ್ಲಿ ಡೈರಿ ಕೋಆಪರೇಟಿವ್ ಸೊಸೈಟಿಯವರು ಅದನ್ನು ಒಪ್ಪಿಕೊಳ್ತಾರೆ. ಹಾಲು ಕರೆಯುವಾಗ ನೋವಾದಲ್ಲಿ ಹಸು ಹಾಲು ಕರೆಯಲು ಬಿಡದೆ ಕೆಚ್ಚಲಲ್ಲೇ ಹಾಲು ಉಳಿದು ವಿವಿಧ ರೋಗಗಳಿಗೆ ಆಹ್ವಾನ ನೀಡಿದಂತಾಗುತ್ತದೆ. ಹಾಗಾಗಿ ರೈತ ಬಾಂಧವರು ಕೊಟ್ಟಿಗೆ ನೈರ್ಮಲ್ಯ ಕಾಪಾಡಿಕೊಳ್ಳಬೇಕು. ಹಾಲು ಕರೆಯುವ ಮೊದಲು ಮತ್ತು ನಂತರ ಕೆಚ್ಚಲುಗಳನ್ನು ತೊಳೆಯಬೇಕು. ರೋಗ ಲಕ್ಷಣ ಕಂಡುಬಂದಾಗ ಕೂಡಲೇ ವೈದ್ಯರಿಂದ ಔಷಧೋಪಚಾರ ಕೊಡಿಸಬೇಕು. ಕೆಚ್ಚಲು ಬಾವು ಅನ್ನೋದು ಇಡೀ ವಿಶ್ವದಾದ್ಯಂತ ಜಾನುವಾರುಗಳಿಗೆ ಇರೋವಂಥದ್ದು ಮತ್ತು ರೈತರಿಗೆ ಒಂದು ಮಾರ್ಕುವಂಥ ರೋಗ, ಇವರಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡೋಂಥ ರೋಗನೇ. ಇದರಲ್ಲಿ ಸಾಮಾನ್ಯವಾಗಿ ಬಹುತೇಕ ನಮಗೆ ಭಾಳ ಮುಖ್ಯವಾಗಿ ರೈತರು ಗಮನಿಸಬೇಕಾಗಿರೋದು ಅಂತಂದರೆ ಕೊಟ್ಟಿಗೆ ನೈರ್ಮಲ್ಯತೆ ಮತ್ತು ಸ್ವಚ್ಛತೆ ಬಗ್ಗೆ. ಇತ್ತೀಚೆಗೆ ಈಗ ಹಾಲು ಕರೆಯುವಂಥ ಪದ್ಧತಿ ಯಾವುದನ್ನೇ ಆಯ್ಕೆ ಮಾಡಿಕೊಂಡ್ರೆ ಸಹಿತ ನೋವಾದಾಗ
ಹಾಲಿನ ಒತ್ತಡ ಜಾಸ್ತಿ ಉಳಿದ್ಬಿಡ್ತದೆ ಕೆಚ್ಚಲಿನಲ್ಲಿ. ಆಗ ಮತ್ತೊಂದು ಹೊತ್ತಿನಲ್ಲಿ ಅದು ಹಾಲು ಕರೀಲಿಕ್ಕೆ ಬಿಡದೇ ಇರ್ಬೋದು, ಆ ಜಾನುವಾರು ಕೋಆಪ್ರೇಟ್ ಮಾಡದೇ ಇರ್ಬೋದು. ಆ ಒತ್ತಡ ಜಾಸ್ತಿಯಾಗಿ ಕೆಚ್ಚಲಿನಲ್ಲಿ ಹಾಲು ಉಳಿತು ಅಂತಂದರೆ ಅವು ಈ ಸೂಕ್ಷ್ಮಾಣುಜೀವಿಗಳಿಗೆ ಅಂದರೆ ಬ್ಯಾಕ್ಟೀರಿಯಾ ಅಂತ ಏನು ಕರಿತೀವಿ ಅವು ಬೆಳೀಲಿಕ್ಕೂ ಸಹಿತ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸ್ಬಿಡ್ತದೆ. ಆವಾಗ ಕ್ರಿಮಿಗಳು ಬೆಳೀತದೆ. ಈ ನೈರ್ಮಲ್ಯ ಇಲ್ಲದೇ ಇದ್ದಾಗ ಏನಾಗುತ್ತೆ, ಕೊಟ್ಟಿಗೆ ನೈರ್ಮಲ್ಯ ಇಲ್ಲದೇ ಇದ್ದಾಗ ಆ ಮೊಲೆಗಳ ಮುಖಾಂತರನೇ ಸಹಿತ ಕ್ರಿಮಿಗಳು ಕೆಚ್ಚಲು ಒಳಗೆ ಹೋಗ್ಬಿಡ್ತದೆ. ಅವು ಅಲ್ಲಿ ಅಂದರೆ ಬೆಳವಣಿಗೆ ಹೊಂದೋದ್ರಿಂದ ದುಪ್ಪಟ್ಟು ಬೆಳವಣಿಗೆ ಆಗಿ ಹೋಗ್ತಾ ಇರೋದ್ರಿಂದ ಕೆಚ್ಚಲು ಬಾವು ಬರ್ತದೆ. ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಬಹಳ ಮಾರ್ಗೋಪಾಯಗಳಿದೆ. ಆದರೆ ಇದರಲ್ಲಿ ಮೊದಲನೇ ಮಾರ್ಗೋಪಾಯ ಅಂತಂದರೆ ರೈತರು ತಮ್ಮ ಜಾನುವಾರುಗಳ ಒಂದು ಕೊಟ್ಟಿಗೆಯನ್ನು ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳೋ ಅಂಥದ್ದು. ಎರಡನೇದಾಗಿ ಅವು ಸಾಮಾನ್ಯ ಹಾಲು ಕರೆದಾದ ಮೇಲೆ ಒಂದು 15ರಿಂದ 20 ನಿಮಿಷದವರೆಗೂ ಸಹಿತ ಆ ಮೊಲೆ ಪೂರ್ವ ಸ್ಥಿತಿಗೆ ಬರಲಿಕ್ಕೆ, ಹಾಲು ಇಳಿಸಿದಾಗ ಆ ಮೊಲೆಯಲ್ಲಿ ಹಾಲು ಬರೋವಂಥ ಒಂದು ದಾರಿ ಏನಿರ್ತದೆ ಅದು ಕಟ್ಕೋಬೇಕು ಅಂತಂದ್ರೆ ಒಂದು 20 ನಿಮಿಷ ಬೇಕಾಗುತ್ತೆ. ಅಲ್ಲಿವರೆಗೆ ಆ ಜಾನುವಾರು ಮಲಗಲಿಲ್ಲ ಅಂತಂದರೆ ಸಾಮಾನ್ಯ ಆ ಕ್ರಿಮಿಗಳು ಒಳಗೆ ಹೋಗೋದಿಲ್ಲ. ಕೆಚ್ಚಲು ಬಾವು ಬರೋ ರೀತಿಯಲ್ಲಿ ಒಂದು ಕೊಟ್ಟಿಗೆ ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳೋದು ಅವಶ್ಯಕತೆ. ಆಮೇಲೆ ಹಾಲು ಕರೆಯೋದಕ್ಕಿಂತ ಮೊದಲು ಮತ್ತು ಹಾಲು ಕರೆದ ಆದಮೇಲೆ ಅದಕ್ಕೆ ಆ್ಯಂಟಿಸೆಪ್ಟಿಕ್ ಲೋಷನಿಂದ ಕೆಚ್ಚಲನ್ನು ತೊಳಿಬೇಕಾಗುತ್ತೆ. ಇನ್ನು ಮೂರನೇದಾಗಿ ಅಂತಂದರೆ ಅಕಸ್ಮಾತ್ ಏನಾದ್ರು ಕೆಚ್ಚಲು ಬಾವು ಬಂತು ಅಂತ ಇಟ್ಕೊಳ್ಳಿ, ಆವಾಗ ತಕ್ಷಣ ಪಶುವೈದ್ಯರಿಂದ ಒಂದು ಅದಕ್ಕೇನು ಸಲಹೆಯನ್ನು ಪಡೀರಿ, ಚಿಕಿತ್ಸೆಯನ್ನು ಪಡೀರಿ. ತಕ್ಷಣ ಹತೋಟಿಗೆ ಬರಲಿಕ್ಕೆ ಏನು ಅವಶ್ಯಕತೆ ಇದೆಯೋ ಆ ಆಂಟಿಬಯೋಟಿಕ್ಗಳನ್ನು ಅವ್ರು ಯೂಸ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ ಮಾಡಿಸೋದೇ ಇದರಲ್ಲಿ ಬಹಳ ದೊಡ್ಡ ಬುದ್ಧಿವಂತಿಕೆ ಅನಿಸುತ್ತೆ. ಇಷ್ಟು ಮಾಡಿಸಿದರೆ ಸಾಮಾನ್ಯವಾಗಿ ಕೆಚ್ಚಲು ಬಾವು ನಮ್ಮ ಹತೋಟಿಯಲ್ಲಿ ಇದ್ದಿರ್ತದೆ ಅಂತ ನನ್ನ ಅನಿಸಿಕೆ. ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತ ಬಾಂಧವರು ಸರಿಯಾದ ಹಾಲು ಕರೆಯುವ ಪದ್ಧತಿ ಅಳವಡಿಸಿಕೊಂಡು ಸರ್ವ ರೀತಿಯಲ್ಲೂ ನೈರ್ಮಲ್ಯ ಕಾಯ್ದುಕೊಂಡಲ್ಲಿ ಶುದ್ಧ ಹಾಲು ಉತ್ಪಾದಿಸಬಹುದು ಮತ್ತು ಹಸುಗಳ ಆರೋಗ್ಯ ಕಾಪಾಡಿಕೊಂಡು ಲಾಭಾಂಶ ಹೆಚ್ಚಿಸಿಕೊಳ್ಳಬಹುದು.